ಇದು ಒಬ್ಬ ಮುಟ್ಟಾಳನನ್ನ ನಂಬಿ ಇನ್ನೊಬ್ಬ ಮುಟ್ಟಾಳ ಹಾಳಾದಂತಹ ಕತೆ. ಪಾಕಿಸ್ತಾನದ ಮಾತನ್ನ ಕೇಳಿ ಭಾರತದಲ್ಲಿ ಆಡಲ್ಲ ಅಂತ ಬಾಂಗ್ಲಾದೇಶ ಹಠ ಹಿಡಿದಿತ್ತು. ಇದೀಗ ಬಾಂಗ್ಲಾದೇಶಕ್ಕೆ ದೊಡ್ಡ ಆಘಾತವೇ ಎದುರಾಗಿದೆ. ಅವರು ಭೂಮಿ ಚಪ್ಪಟೆ ಇದೆ ಅಂತ ನಂಬೋ ಜನ, ಕೆಲವೊಮ್ಮೆ ಮೆದುಳು ತಲೆಯಲ್ಲಿಲ್ಲ ಮಂಡಿಯಲ್ಲಿದೆ ಅನ್ನೋ ಶತಮುಟ್ಟಾಳರು. ನಿತ್ಯ ಹಿಂದೂಗಳ ರಕ್ತ ಹೀರುವ ಆ ರಾಕ್ಷಸರ ದೇಶದ ಮೇಲೆ ಭಾರತ ಕೆರಳಿದೆ. ಜನವರಿ 3ರಂದು ಬಾಂಗ್ಲಾದೇಶದ ಮುಸ್ತಾಫಿಜುರ್ ರೆಹಮಾನ್ ಅನ್ನು ಐಪಿಎಲ್ನಿಂದ ಒದ್ದು ಓಡಿಸಲಾಯಿತು. ಮರುದಿನವೇ ನಾವು ಭಾರತದಲ್ಲಿ ಆಡಲ್ಲ ಅಂತ ಬಾಂಗ್ಲಾದೇಶ ಖ್ಯಾತೆ ತೆಗೆದಿತ್ತು. ಇದೀಗ ವಿಶ್ವಕಪ್ನಿಂದಲೇ ಬಾಂಗ್ಲಾದೇಶ ಹೊರಬಿದ್ದಿದೆ. ಐಸಿಸಿ ಮುಂದೆ ಬಾಂಗ್ಲಾದೇಶ ಹಿಟ್ ವಿಕೆಟ್. ಟಿ20 ವಿಶ್ವಕಪ್ ಟೂರ್ನಿಗೆ ಬಾಯ್ಕಾಟ್. ಕೊನೆಗೂ ತನ್ನ ಹಠಕ್ಕೆ ಬಿದ್ದಿರುವ ಬಾಂಗ್ಲಾದೇಶ ಇದೀಗ ಐಸಿಸಿಯ ಮಾತಿಗೂ ಕ್ಯಾರೆ ಅನ್ನದೆ ಟಿ20 ವಿಶ್ವಕಪ್ ಅನ್ನು ಬಹಿಷ್ಕರಿಸಿದೆ. ವಿಶ್ವಕಪ್ ಆಡುತ್ತೇವೆ, ಆದರೆ ಭಾರತದಲ್ಲಿ ಮಾತ್ರ ಅಲ್ಲ ಎಂದು ಖ್ಯಾತೆ ತೆಗೆದಿದ್ದ ಬಾಂಗ್ಲಾ ಐಸಿಸಿಯ ಸೂಚನೆಯನ್ನ ಧಿಕ್ಕರಿಸಿದೆ. ಐಸಿಸಿಯು ಬಾಂಗ್ಲಾಕ್ಕೆ ವಿಶ್ವಕಪ್ ಭಾಗವಹಿಸುವಿಕೆಯ ಬಗ್ಗೆ ಖಚಿತಪಡಿಸಲು 24 ಗಂಟೆಗಳ ಗಡುವು ನೀಡಿತ್ತು. ಆದರೆ ಯಾವುದಕ್ಕೂ ಬಾಂಗ್ಲಾದೇಶ ಸರ್ಕಾರ ಬಿಲ್ಕುಲ್ ಭಾರತಕ್ಕೆ ತಂಡವನ್ನ ಕಳಿಸಲ್ಲ ಎಂದು ಸ್ಪಷ್ಟಪಡಿಸಿದೆ. ಕೆಲವೇ ದಿನಗಳಲ್ಲಿ ಟಿ20 ವಿಶ್ವಕಪ್ ನಡೆಯಲಿದೆ. ಆದರೆ ಬಾಂಗ್ಲಾದೇಶದ ಪಂದ್ಯಗಳನ್ನ ಶ್ರೀಲಂಕಾದಲ್ಲಿ ಆಡಬೇಕಂತೆ. ಅಷ್ಟು ತರಾತುರಿಯಲ್ಲಿ ಬಾಂಗ್ಲಾದೇಶಕ್ಕೇನು ವ್ಯವಸ್ಥೆ ಮಾಡಬಹುದು. ಆದರೆ ಬಾಂಗ್ಲಾದೇಶದ ಜೊತೆ ಪಂದ್ಯ ಆಡೋ ತಂಡಗಳನ್ನ ಲಂಕೆಗೆ ಶಿಫ್ಟ್ ಮಾಡಬೇಕು, ಅದು ಆಗದ ಮಾತು. ಆದ್ದರಿಂದ ಬಾಂಗ್ಲಾದೇಶ ಟೂರ್ನಿಯಿಂದ ಹೊರಬೀಳೋದು ಪಕ್ಕಾ ಆಗಿದೆ. ಪಾಕ್ ನಂಬಿಕೆಟ್ಟ ಬಾಂಗ್ಲಾ. ಐಸಿಸಿ ಬಿಸಿಸಿಐ ವಿರುದ್ಧ ಹೋಗಿ ಹೋರಾಟ ಮಾಡಿ ಎಂದು ಬಾಂಗ್ಲಾದೇಶದ ಕಿವಿ ತುಂಬಿದ್ದೇ ನಾಲಾಯಕ್ ಪಾಕಿಸ್ತಾನ. ಐಸಿಸಿ ಸಭೆಯಲ್ಲಿ ಬಾಂಗ್ಲಾದೇಶ ಪರ ಪಾಕಿಸ್ತಾನ ವೋಟ್ ಮಾಡಿತ್ತು. ಆದರೂ ಐಸಿಸಿ ಸಭೆಯಲ್ಲಿ ಬಾಂಗ್ಲಾದೇಶದ ಮನವಿ ತಿರಸ್ಕಾರವಾಯಿತು. ಈಗ ಟಿ20 ವಿಶ್ವಕಪ್ನಿಂದ ಬಾಂಗ್ಲಾದೇಶ ಹೊರಬೀಳ್ತಿದೆ. ಆದರೆ ಪಾಕಿಸ್ತಾನ ಟಿ20 ವಿಶ್ವಕಪ್ ಆಡುತ್ತಂತೆ. ಹೊರಬಿದ್ದ ಬಾಂಗ್ಲಾದೇಶದ ಜಾಗ ಸ್ಕಾಟ್ಲೆಂಡ್ ತುಂಬಲಿದೆ. ಭಾರತ ಮತ್ತು ಶ್ರೀಲಂಕಾ ಆತಿಥ್ಯದಲ್ಲಿ ಟಿ20 ವಿಶ್ವಕಪ್ ಟೂರ್ನಿ ಫೆಬ್ರವರಿ 7ರಿಂದ ಆರಂಭವಾಗಲಿದೆ. ಪಾಕ್ ಪಂದ್ಯಗಳೆಲ್ಲ ಲಂಕೆಯಲ್ಲೇ ನಡೆಯಲಿವೆ. ಬಾಂಗ್ಲಾದೇಶದ ಆಟಗಾರರು ಆ ಎಲ್ಲ ಪಂದ್ಯಗಳನ್ನ ಮನೆಯಲ್ಲೇ ಕೂತು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇದು ಒಬ್ಬ ಮುಟ್ಟಾಳನನ್ನ ನಂಬಿ ಇನ್ನೊಬ್ಬ ಮುಟ್ಟಾಳ ಹಾಳಾದಂತಹ ಕತೆ. ಪಾಕಿಸ್ತಾನದ ಮಾತನ್ನ ಕೇಳಿ ಭಾರತದಲ್ಲಿ ಆಡಲ್ಲ ಅಂತ ಬಾಂಗ್ಲಾದೇಶ ಹಠ ಹಿಡಿದಿತ್ತು. ಇದೀಗ ಬಾಂಗ್ಲಾದೇಶಕ್ಕೆ ದೊಡ್ಡ ಆಘಾತವೇ ಎದುರಾಗಿದೆ. ಅವರು ಭೂಮಿ ಚಪ್ಪಟೆ ಇದೆ ಅಂತ ನಂಬೋ ಜನ, ಕೆಲವೊಮ್ಮೆ ಮೆದುಳು ತಲೆಯಲ್ಲಿಲ್ಲ ಮಂಡಿಯಲ್ಲಿದೆ ಅನ್ನೋ ಶತಮುಟ್ಟಾಳರು. ನಿತ್ಯ ಹಿಂದೂಗಳ ರಕ್ತ ಹೀರುವ ಆ ರಾಕ್ಷಸರ ದೇಶದ ಮೇಲೆ ಭಾರತ ಕೆರಳಿದೆ. ಜನವರಿ 3ರಂದು ಬಾಂಗ್ಲಾದೇಶದ ಮುಸ್ತಾಫಿಜುರ್ ರೆಹಮಾನ್ ಅನ್ನು ಐಪಿಎಲ್ನಿಂದ ಒದ್ದು ಓಡಿಸಲಾಯಿತು. ಮರುದಿನವೇ ನಾವು ಭಾರತದಲ್ಲಿ ಆಡಲ್ಲ ಅಂತ ಬಾಂಗ್ಲಾದೇಶ ಖ್ಯಾತೆ ತೆಗೆದಿತ್ತು. ಇದೀಗ ವಿಶ್ವಕಪ್ನಿಂದಲೇ ಬಾಂಗ್ಲಾದೇಶ ಹೊರಬಿದ್ದಿದೆ. ಐಸಿಸಿ ಮುಂದೆ ಬಾಂಗ್ಲಾದೇಶ ಹಿಟ್ ವಿಕೆಟ್. ಟಿ20 ವಿಶ್ವಕಪ್ ಟೂರ್ನಿಗೆ ಬಾಯ್ಕಾಟ್. ಕೊನೆಗೂ ತನ್ನ ಹಠಕ್ಕೆ ಬಿದ್ದಿರುವ ಬಾಂಗ್ಲಾದೇಶ ಇದೀಗ ಐಸಿಸಿಯ ಮಾತಿಗೂ ಕ್ಯಾರೆ ಅನ್ನದೆ ಟಿ20 ವಿಶ್ವಕಪ್ ಅನ್ನು ಬಹಿಷ್ಕರಿಸಿದೆ. ವಿಶ್ವಕಪ್ ಆಡುತ್ತೇವೆ, ಆದರೆ ಭಾರತದಲ್ಲಿ ಮಾತ್ರ ಅಲ್ಲ ಎಂದು ಖ್ಯಾತೆ ತೆಗೆದಿದ್ದ ಬಾಂಗ್ಲಾ ಐಸಿಸಿಯ ಸೂಚನೆಯನ್ನ ಧಿಕ್ಕರಿಸಿದೆ. ಐಸಿಸಿಯು ಬಾಂಗ್ಲಾಕ್ಕೆ ವಿಶ್ವಕಪ್ ಭಾಗವಹಿಸುವಿಕೆಯ ಬಗ್ಗೆ ಖಚಿತಪಡಿಸಲು 24 ಗಂಟೆಗಳ ಗಡುವು ನೀಡಿತ್ತು. ಆದರೆ ಯಾವುದಕ್ಕೂ ಬಾಂಗ್ಲಾದೇಶ ಸರ್ಕಾರ ಬಿಲ್ಕುಲ್ ಭಾರತಕ್ಕೆ ತಂಡವನ್ನ ಕಳಿಸಲ್ಲ ಎಂದು ಸ್ಪಷ್ಟಪಡಿಸಿದೆ. ಕೆಲವೇ ದಿನಗಳಲ್ಲಿ ಟಿ20 ವಿಶ್ವಕಪ್ ನಡೆಯಲಿದೆ. ಆದರೆ ಬಾಂಗ್ಲಾದೇಶದ ಪಂದ್ಯಗಳನ್ನ ಶ್ರೀಲಂಕಾದಲ್ಲಿ ಆಡಬೇಕಂತೆ. ಅಷ್ಟು ತರಾತುರಿಯಲ್ಲಿ ಬಾಂಗ್ಲಾದೇಶಕ್ಕೇನು ವ್ಯವಸ್ಥೆ ಮಾಡಬಹುದು. ಆದರೆ ಬಾಂಗ್ಲಾದೇಶದ ಜೊತೆ ಪಂದ್ಯ ಆಡೋ ತಂಡಗಳನ್ನ ಲಂಕೆಗೆ ಶಿಫ್ಟ್ ಮಾಡಬೇಕು, ಅದು ಆಗದ ಮಾತು. ಆದ್ದರಿಂದ ಬಾಂಗ್ಲಾದೇಶ ಟೂರ್ನಿಯಿಂದ ಹೊರಬೀಳೋದು ಪಕ್ಕಾ ಆಗಿದೆ. ಪಾಕ್ ನಂಬಿಕೆಟ್ಟ ಬಾಂಗ್ಲಾ. ಐಸಿಸಿ ಬಿಸಿಸಿಐ ವಿರುದ್ಧ ಹೋಗಿ ಹೋರಾಟ ಮಾಡಿ ಎಂದು ಬಾಂಗ್ಲಾದೇಶದ ಕಿವಿ ತುಂಬಿದ್ದೇ ನಾಲಾಯಕ್ ಪಾಕಿಸ್ತಾನ. ಐಸಿಸಿ ಸಭೆಯಲ್ಲಿ ಬಾಂಗ್ಲಾದೇಶ ಪರ ಪಾಕಿಸ್ತಾನ ವೋಟ್ ಮಾಡಿತ್ತು. ಆದರೂ ಐಸಿಸಿ ಸಭೆಯಲ್ಲಿ ಬಾಂಗ್ಲಾದೇಶದ ಮನವಿ ತಿರಸ್ಕಾರವಾಯಿತು. ಈಗ ಟಿ20 ವಿಶ್ವಕಪ್ನಿಂದ ಬಾಂಗ್ಲಾದೇಶ ಹೊರಬೀಳ್ತಿದೆ. ಆದರೆ ಪಾಕಿಸ್ತಾನ ಟಿ20 ವಿಶ್ವಕಪ್ ಆಡುತ್ತಂತೆ. ಹೊರಬಿದ್ದ ಬಾಂಗ್ಲಾದೇಶದ ಜಾಗ ಸ್ಕಾಟ್ಲೆಂಡ್ ತುಂಬಲಿದೆ.
ಭಾರತ ಮತ್ತು ಶ್ರೀಲಂಕಾ ಆತಿಥ್ಯದಲ್ಲಿ ಟಿ20 ವಿಶ್ವಕಪ್ ಟೂರ್ನಿ ಫೆಬ್ರವರಿ 7ರಿಂದ ಆರಂಭವಾಗಲಿದೆ. ಪಾಕ್ ಪಂದ್ಯಗಳೆಲ್ಲ ಲಂಕೆಯಲ್ಲೇ ನಡೆಯಲಿವೆ. ಬಾಂಗ್ಲಾದೇಶದ ಆಟಗಾರರು ಆ ಎಲ್ಲ ಪಂದ್ಯಗಳನ್ನ ಮನೆಯಲ್ಲೇ ಕೂತು ನೋಡಬೇಕಿದೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಇದು ಒಬ್ಬ ಮುಟ್ಟಾಳನನ್ನ ನಂಬಿ ಇನ್ನೊಬ್ಬ ಮುಟ್ಟಾಳ ಹಾಳಾದಂತಹ ಕತೆ. ಪಾಕಿಸ್ತಾನದ ಮಾತನ್ನ ಕೇಳಿ ಭಾರತದಲ್ಲಿ ಆಡಲ್ಲ ಅಂತ ಬಾಂಗ್ಲಾದೇಶ ಹಠ ಹಿಡಿದಿತ್ತು. ಇದೀಗ ಬಾಂಗ್ಲಾದೇಶಕ್ಕೆ ದೊಡ್ಡ ಆಘಾತವೇ ಎದುರಾಗಿದೆ. ಅವರು ಭೂಮಿ ಚಪ್ಪಟೆ ಇದೆ ಅಂತ ನಂಬೋ ಜನ, ಕೆಲವೊಮ್ಮೆ ಮೆದುಳು ತಲೆಯಲ್ಲಿಲ್ಲ ಮಂಡಿಯಲ್ಲಿದೆ ಅನ್ನೋ ಶತಮುಟ್ಟಾಳರು. ನಿತ್ಯ ಹಿಂದೂಗಳ ರಕ್ತ ಹೀರುವ ಆ ರಾಕ್ಷಸರ ದೇಶದ ಮೇಲೆ ಭಾರತ ಕೆರಳಿದೆ. ಜನವರಿ 3ರಂದು ಬಾಂಗ್ಲಾದೇಶದ ಮುಸ್ತಾಫಿಜುರ್ ರೆಹಮಾನ್ ಅನ್ನು ಐಪಿಎಲ್ನಿಂದ ಒದ್ದು ಓಡಿಸಲಾಯಿತು. ಮರುದಿನವೇ ನಾವು ಭಾರತದಲ್ಲಿ ಆಡಲ್ಲ ಅಂತ ಬಾಂಗ್ಲಾದೇಶ ಖ್ಯಾತೆ ತೆಗೆದಿತ್ತು. ಇದೀಗ ವಿಶ್ವಕಪ್ನಿಂದಲೇ ಬಾಂಗ್ಲಾದೇಶ ಹೊರಬಿದ್ದಿದೆ. ಐಸಿಸಿ ಮುಂದೆ ಬಾಂಗ್ಲಾದೇಶ ಹಿಟ್ ವಿಕೆಟ್. ಟಿ20 ವಿಶ್ವಕಪ್ ಟೂರ್ನಿಗೆ ಬಾಯ್ಕಾಟ್. ಕೊನೆಗೂ ತನ್ನ ಹಠಕ್ಕೆ ಬಿದ್ದಿರುವ ಬಾಂಗ್ಲಾದೇಶ ಇದೀಗ ಐಸಿಸಿಯ ಮಾತಿಗೂ ಕ್ಯಾರೆ ಅನ್ನದೆ ಟಿ20 ವಿಶ್ವಕಪ್ ಅನ್ನು ಬಹಿಷ್ಕರಿಸಿದೆ. ವಿಶ್ವಕಪ್ ಆಡುತ್ತೇವೆ, ಆದರೆ ಭಾರತದಲ್ಲಿ ಮಾತ್ರ ಅಲ್ಲ ಎಂದು ಖ್ಯಾತೆ ತೆಗೆದಿದ್ದ ಬಾಂಗ್ಲಾ ಐಸಿಸಿಯ ಸೂಚನೆಯನ್ನ ಧಿಕ್ಕರಿಸಿದೆ. ಐಸಿಸಿಯು ಬಾಂಗ್ಲಾಕ್ಕೆ ವಿಶ್ವಕಪ್ ಭಾಗವಹಿಸುವಿಕೆಯ ಬಗ್ಗೆ ಖಚಿತಪಡಿಸಲು 24 ಗಂಟೆಗಳ ಗಡುವು ನೀಡಿತ್ತು. ಆದರೆ ಯಾವುದಕ್ಕೂ ಬಾಂಗ್ಲಾದೇಶ ಸರ್ಕಾರ ಬಿಲ್ಕುಲ್ ಭಾರತಕ್ಕೆ ತಂಡವನ್ನ ಕಳಿಸಲ್ಲ ಎಂದು ಸ್ಪಷ್ಟಪಡಿಸಿದೆ. ಕೆಲವೇ ದಿನಗಳಲ್ಲಿ ಟಿ20 ವಿಶ್ವಕಪ್ ನಡೆಯಲಿದೆ. ಆದರೆ ಬಾಂಗ್ಲಾದೇಶದ ಪಂದ್ಯಗಳನ್ನ ಶ್ರೀಲಂಕಾದಲ್ಲಿ ಆಡಬೇಕಂತೆ. ಅಷ್ಟು ತರಾತುರಿಯಲ್ಲಿ ಬಾಂಗ್ಲಾದೇಶಕ್ಕೇನು ವ್ಯವಸ್ಥೆ ಮಾಡಬಹುದು. ಆದರೆ ಬಾಂಗ್ಲಾದೇಶದ ಜೊತೆ ಪಂದ್ಯ ಆಡೋ ತಂಡಗಳನ್ನ ಲಂಕೆಗೆ ಶಿಫ್ಟ್ ಮಾಡಬೇಕು. ಅದು ಆಗದ ಮಾತು. ಆದ್ದರಿಂದ ಬಾಂಗ್ಲಾದೇಶ ಟೂರ್ನಿಯಿಂದ ಹೊರಬೀಳೋದು ಪಕ್ಕಾ ಆಗಿದೆ. ಪಾಕ್ ನಂಬಿಕೆಟ್ಟ ಬಾಂಗ್ಲಾ. ಐಸಿಸಿ ಬಿಸಿಸಿಐ ವಿರುದ್ಧ ಹೋಗಿ ಹೋರಾಟ ಮಾಡಿ ಎಂದು ಬಾಂಗ್ಲಾದೇಶದ ಕಿವಿ ತುಂಬಿದ್ದೇ ನಾಲಾಯಕ್ ಪಾಕಿಸ್ತಾನ. ಐಸಿಸಿ ಸಭೆಯಲ್ಲಿ ಬಾಂಗ್ಲಾದೇಶ ಪರ ಪಾಕಿಸ್ತಾನ ವೋಟ್ ಮಾಡಿತ್ತು. ಆದರೂ ಐಸಿಸಿ ಸಭೆಯಲ್ಲಿ ಬಾಂಗ್ಲಾದೇಶದ ಮನವಿ ತಿರಸ್ಕಾರವಾಯಿತು. ಈಗ ಟಿ20 ವಿಶ್ವಕಪ್ನಿಂದ ಬಾಂಗ್ಲಾದೇಶ ಹೊರಬೀಳ್ತಿದೆ. ಆದರೆ ಪಾಕಿಸ್ತಾನ ಟಿ20 ವಿಶ್ವಕಪ್ ಆಡುತ್ತಂತೆ. ಹೊರಬಿದ್ದ ಬಾಂಗ್ಲಾದೇಶದ ಜಾಗ ಸ್ಕಾಟ್ಲೆಂಡ್ ತುಂಬಲಿದೆ. ಭಾರತ ಮತ್ತು ಶ್ರೀಲಂಕಾ ಆತಿಥ್ಯದಲ್ಲಿ ಟಿ20 ವಿಶ್ವಕಪ್ ಟೂರ್ನಿ ಫೆಬ್ರವರಿ 7ರಿಂದ ಆರಂಭವಾಗಲಿದೆ. ಪಾಕ್ ಪಂದ್ಯಗಳೆಲ್ಲ ಲಂಕೆಯಲ್ಲೇ ನಡೆಯಲಿವೆ. ಬಾಂಗ್ಲಾದೇಶದ ಆಟಗಾರರು ಆ ಎಲ್ಲ ಪಂದ್ಯಗಳನ್ನ ಮನೆಯಲ್ಲೇ ಕೂತು ನೋಡಬೇಕಿದೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಇದು ಒಬ್ಬ ಮುಟ್ಟಾಳನನ್ನ ನಂಬಿ ಇನ್ನೊಬ್ಬ ಮುಟ್ಟಾಳ ಹಾಳಾದಂತಹ ಕತೆ. ಪಾಕಿಸ್ತಾನದ ಮಾತನ್ನ ಕೇಳಿ ಭಾರತದಲ್ಲಿ ಆಡಲ್ಲ ಅಂತ ಬಾಂಗ್ಲಾದೇಶ ಹಠ ಹಿಡಿದಿತ್ತು. ಇದೀಗ ಬಾಂಗ್ಲಾದೇಶಕ್ಕೆ ದೊಡ್ಡ ಆಘಾತವೇ ಎದುರಾಗಿದೆ. ಅವರು ಭೂಮಿ ಚಪ್ಪಟೆ ಇದೆ ಅಂತ ನಂಬೋ ಜನ, ಕೆಲವೊಮ್ಮೆ ಮೆದುಳು ತಲೆಯಲ್ಲಿಲ್ಲ ಮಂಡಿಯಲ್ಲಿದೆ ಅನ್ನೋ ಶತಮುಟ್ಟಾಳರು. ನಿತ್ಯ ಹಿಂದೂಗಳ ರಕ್ತ ಹೀರುವ ಆ ರಾಕ್ಷಸರ ದೇಶದ ಮೇಲೆ ಭಾರತ ಕೆರಳಿದೆ. ಜನವರಿ 3ರಂದು ಬಾಂಗ್ಲಾದೇಶದ ಮುಸ್ತಾಫಿಜುರ್ ರೆಹಮಾನ್ ಅನ್ನು ಐಪಿಎಲ್ನಿಂದ ಒದ್ದು ಓಡಿಸಲಾಯಿತು. ಮರುದಿನವೇ ನಾವು ಭಾರತದಲ್ಲಿ ಆಡಲ್ಲ ಅಂತ ಬಾಂಗ್ಲಾದೇಶ ಖ್ಯಾತೆ ತೆಗೆದಿತ್ತು. ಇದೀಗ ವಿಶ್ವಕಪ್ನಿಂದಲೇ ಬಾಂಗ್ಲಾದೇಶ ಹೊರಬಿದ್ದಿದೆ. ಐಸಿಸಿ ಮುಂದೆ ಬಾಂಗ್ಲಾದೇಶ ಹಿಟ್ ವಿಕೆಟ್. ಟಿ20 ವಿಶ್ವಕಪ್ ಟೂರ್ನಿಗೆ ಬಾಯ್ಕಾಟ್. ಕೊನೆಗೂ ತನ್ನ ಹಠಕ್ಕೆ ಬಿದ್ದಿರುವ ಬಾಂಗ್ಲಾದೇಶ ಇದೀಗ ಐಸಿಸಿಯ ಮಾತಿಗೂ ಕ್ಯಾರೆ ಅನ್ನದೆ ಟಿ20 ವಿಶ್ವಕಪ್ ಅನ್ನು ಬಹಿಷ್ಕರಿಸಿದೆ. ವಿಶ್ವಕಪ್ ಆಡುತ್ತೇವೆ, ಆದರೆ ಭಾರತದಲ್ಲಿ ಮಾತ್ರ ಅಲ್ಲ ಎಂದು ಖ್ಯಾತೆ ತೆಗೆದಿದ್ದ ಬಾಂಗ್ಲಾ ಐಸಿಸಿಯ ಸೂಚನೆಯನ್ನ ಧಿಕ್ಕರಿಸಿದೆ. ಐಸಿಸಿಯು ಬಾಂಗ್ಲಾಕ್ಕೆ ವಿಶ್ವಕಪ್ ಭಾಗವಹಿಸುವಿಕೆಯ ಬಗ್ಗೆ ಖಚಿತಪಡಿಸಲು 24 ಗಂಟೆಗಳ ಗಡುವು ನೀಡಿತ್ತು. ಆದರೆ ಯಾವುದಕ್ಕೂ ಬಾಂಗ್ಲಾದೇಶ ಸರ್ಕಾರ ಬಿಲ್ಕುಲ್ ಭಾರತಕ್ಕೆ ತಂಡವನ್ನ ಕಳಿಸಲ್ಲ ಎಂದು ಸ್ಪಷ್ಟಪಡಿಸಿದೆ. ಕೆಲವೇ ದಿನಗಳಲ್ಲಿ ಟಿ20 ವಿಶ್ವಕಪ್ ನಡೆಯಲಿದೆ. ಆದರೆ ಬಾಂಗ್ಲಾದೇಶದ ಪಂದ್ಯಗಳನ್ನ ಶ್ರೀಲಂಕಾದಲ್ಲಿ ಆಡಬೇಕಂತೆ. ಅಷ್ಟು ತರಾತುರಿಯಲ್ಲಿ ಬಾಂಗ್ಲಾದೇಶಕ್ಕೇನು ವ್ಯವಸ್ಥೆ ಮಾಡಬಹುದು. ಆದರೆ ಬಾಂಗ್ಲಾದೇಶದ ಜೊತೆ ಪಂದ್ಯ ಆಡೋ ತಂಡಗಳನ್ನ ಲಂಕೆಗೆ ಶಿಫ್ಟ್ ಮಾಡಬೇಕು. ಅದು ಆಗದ ಮಾತು. ಆದ್ದರಿಂದ ಬಾಂಗ್ಲಾದೇಶ ಟೂರ್ನಿಯಿಂದ ಹೊರಬೀಳೋದು ಪಕ್ಕಾ ಆಗಿದೆ. ಪಾಕ್ ನಂಬಿಕೆಟ್ಟ ಬಾಂಗ್ಲಾ. ಐಸಿಸಿ ಬಿಸಿಸಿಐ ವಿರುದ್ಧ ಹೋಗಿ ಹೋರಾಟ ಮಾಡಿ ಎಂದು ಬಾಂಗ್ಲಾದೇಶದ ಕಿವಿ ತುಂಬಿದ್ದೇ ನಾಲಾಯಕ್ ಪಾಕಿಸ್ತಾನ. ಐಸಿಸಿ ಸಭೆಯಲ್ಲಿ ಬಾಂಗ್ಲಾದೇಶ ಪರ ಪಾಕಿಸ್ತಾನ ವೋಟ್ ಮಾಡಿತ್ತು.
ಆದರೂ ಐಸಿಸಿ ಸಭೆಯಲ್ಲಿ ಬಾಂಗ್ಲಾದೇಶದ ಮನವಿ ತಿರಸ್ಕಾರವಾಯಿತು. ಈಗ ಟಿ20 ವಿಶ್ವಕಪ್ನಿಂದ ಬಾಂಗ್ಲಾದೇಶ ಹೊರಬೀಳ್ತಿದೆ. ಆದ್ರೆ ಪಾಕಿಸ್ತಾನ ಟಿ20 ವಿಶ್ವಕಪ್ ಆಡುತ್ತಂತೆ. ಹೊರಬಿದ್ದ ಬಾಂಗ್ಲಾದೇಶದ ಜಾಗ ಸ್ಕಾಟ್ಲೆಂಡ್ ತುಂಬಲಿದೆ. ಭಾರತ ಮತ್ತು ಶ್ರೀಲಂಕಾ ಆತಿಥ್ಯದಲ್ಲಿ ಟಿ20 ವಿಶ್ವಕಪ್ ಟೂರ್ನಿ ಫೆಬ್ರವರಿ 7ರಿಂದ ಆರಂಭವಾಗಲಿದೆ. ಪಾಕ್ ಪಂದ್ಯಗಳೆಲ್ಲ ಲಂಕೆಯಲ್ಲೇ ನಡೆಯಲಿವೆ. ಬಾಂಗ್ಲಾದೇಶದ ಆಟಗಾರರು ಆ ಎಲ್ಲ ಪಂದ್ಯಗಳನ್ನ ಮನೆಯಲ್ಲೇ ಕೂತು ನೋಡಬೇಕಿದೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ.